ವಿಜಯ್ ಭವ ಇವತ್ತೊಂದು ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ದಟ್ ಇಸ್ ಚೆಕ್ ಬೌನ್ಸ್ ಅಥವಾ ಡಿಸಾನರ್ ಆಫ್ ಚೆಕ್ ಅಂತಾನು ಹೇಳ್ಬೋದು. ಸೊ ಈ ಸ್ಪೆಸಿಫಿಕ್ ಟಾಪಿಕ್ ಏನಿದೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅನ್ನುವಂತ ಸಿಲೆಬಸ್ ಅಂತ ಯಾವುದೇ ಎಕ್ಸಾಮಿಗೆ ಬಂದ್ರು ಈ ಟಾಪಿಕ್ ಅಂತೂ ಇಂಪಾರ್ಟೆಂಟ್. ಚಾಪ್ಟರ್ 17 138 ಇಂದ 148 ಈ ಎಲ್ಲಾ ಸೆಕ್ಷನ್ಸ್, ಈ ಕಂಪ್ಲೀಟ್ ಚಾಪ್ಟರ್ ಏನೇ ಇಂಪಾರ್ಟೆಂಟ್. ಅಂಡ್ ಜನರಲ್ ಆಗಿ ತುಂಬಾ ಜನರಿಗೆ ಚೆಕ್ ಬೌನ್ಸ್ ನ ಕೇಸಸ್ ಅಲ್ಲಿ ಕಂಪ್ಲೀಟ್ ಪ್ರಾಕ್ಟೀಸ್ ಕರಿಯರ್ ಸಹ ಮಾಡ್ತಿರುವಂತವ್ರು ಇದ್ರ ಬಗ್ಗೆ ಒಳ್ಳೆ ಒಂದು ನಾಲೆಜ್ ಅನ್ನ ಇಟ್ಕೊಂಡಿರ್ತೀರಿ. ಸೊ ಸ್ಪೆಸಿಫಿಕ್ ಆಗಿ ನಮ್ಗೆ ಈ ಟಾಪಿಕ್ ಅಂತ ಅಂದಾಗ ಒಂದು ಟೈಮ್ ಪೀರಿಯಡ್ ಅನ್ನೋದಿದೆ ವಿಚ್ ಹ್ಯಾಸ್ ಟು ಬಿ ಸೀನ್. ಅಂಡ್ ಏನು ಟೈಮ್ ಪೀರಿಯಡ್, ಹೇಗೆ ನಡೆಯುತ್ತೆ, ಯಾವ ಕೋರ್ಟ್ಗೆ ಜುರಿಸ್ಡಿಕ್ಷನ್ ರೇಸ್ ಆಗುತ್ತೆ, ಅಂಡ್ ಯಾವ ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ, ಎಕ್ಸೆಟ್ರಾ. ಆಲ್ ದಿಸ್ ಸೆಕ್ಷನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಟು ಸ್ಟಾರ್ಟ್ ವಿತ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಚೆಕ್ ಬೌನ್ಸ್ ಅಂತಂದ್ರೆ ನಿಮಗೆ ಗೊತ್ತಿದೆ. ಸೊ ಚೆಕ್ ಬೌನ್ಸ್ ದಟ್ ನೀವು ನಿಮಗೆ ಯಾರಾದ್ರೂ ಒಂದು ಚೆಕ್ ಅನ್ನ ಇಶ್ಯೂ ಮಾಡಿದರೆ, ಡ್ರಾರ್, ಡ್ರಾಯಿ, ಪೇಯಿ ಎಕ್ಸೆಟ್ರಾ, ಈ ಡೆಫಿನೇಷನ್ಸ್ ಅನ್ನ ಒಂದ್ಸತಿ ನೋಡ್ಕೊಳ್ಳಿ ಡೆಫಿನೇಷನ್ ಕ್ಲಾಸಸ್ ಅಲ್ಲಿ. ಬಿಕಾಸ್ ಡ್ರಾರ್ ಇಸ್ ದ ಪರ್ಸನ್ ಯಾರು ಚೆಕ್ ಅನ್ನ ಕೊಡ್ತಿದ್ದಾರೆ, ಡ್ರಾಯಿ ಯಾರಿಗೆ ಚೆಕ್ ಅನ್ನ ಕೊಟ್ಟಿದ್ದಾರೆ. ಸೊ ನಮಗೆ ಚೆಕ್ ಅಂತ ಬರುವಾಗ ಇಲ್ಲಿ ಬ್ಯಾಂಕ್ ಪಿಕ್ಚರ್ ಅಲ್ಲಿ ಬರುತ್ತೆ. ಸೊ ಬ್ಯಾಂಕ್ ನಮಗೆ ಡ್ರಾರ್ ಅಂಡ್ ನಮಗೆ ಬೆನಿಫಿಷಿಯರಿ ಯಾರಿದ್ದಾರೆ ಅವ್ರು ನಮಗೆ ಪೇಯಿ ಆಗಿರ್ತಾರೆ. ಸೊ ಈ ಸ್ಪೆಸಿಫಿಕ್ ಟರ್ಮ್ಸ್ ಚೆಕ್ ಅಲ್ಲಿ ಹೇಗೆ ಬದಲಾಗತ್ತೆ ಅನ್ನೋದನ್ನು ಸಹ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂಡ್ ಇದ್ರ ಜೊತೆಗೆ ಈಗ ಟು ಸ್ಟಾರ್ಟ್ ವಿತ್, ಅಂಡ್ ಬಿಫೋರ್ ಸ್ಟಾರ್ಟಿಂಗ್ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಸ್ವಾತಿ ಲಾ ಅಕಾಡೆಮಿ ಕಂಪ್ಲೀಟ್ ಚಾನೆಲ್ ಅಥವಾ ಈ ಎಲ್ಲ ವಿಡಿಯೋಸ್ ಇಂದ ಏನಾದ್ರೂ ನಾಲೆಜ್ ಗೈನ್ ಮಾಡ್ತಿದ್ದೀರಿ ಅಂಡ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನೋದು ಸಿಗ್ತಿದೆ, ಇಟ್ ಈಸ್ ಹೆಲ್ಪಿಂಗ್ ಯು ಫಾರ್ ಯೋರ್ ಎಕ್ಸಾಮ್ ಆರ್ ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ನಾಲೆಜ್ ಪರ್ಪಸ್ಗೆ, then please do subscribe the channel. ಹಾಗೆ ನಿಮಗೆ ಇಂಪಾರ್ಟೆಂಟ್ ವಿಡಿಯೋಸ್ ಏನೆಲ್ಲ ನೋಡಬೇಕು, ನೆಕ್ಸ್ಟ್ ಇನ್ನೇನು ಟಾಪಿಕ್ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಅಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಎಕ್ಸೆಟ್ರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್, ಈಗ ಡಿಸಾನರ್ ಆಫ್ ಚೆಕ್ ಅಂತ ಅಂದಾಗ ಎಕ್ಸ್ ಪರ್ಸನ್ ಅಥವಾ ನಾನು ಒಂದು ಚೆಕ್ ಅನ್ನ ಇಶ್ಯೂ ಮಾಡಿದೀನಿ ನಿಮಗೆ, ಅಂಡ್ ಆ ಚೆಕ್ ನೀವು ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀರಿ. ಬಿಕಾಸ್ ನಾನು ನಿಮಗೆ ಮೈಟ್ ಬಿ ಏನಾದ್ರು ಸಾಲ ತಗೊಂಡಿದ್ದೀನಿ ಅಥವಾ ಏನಾದ್ರು ಗೂಡ್ಸ್ ಅಥವಾ ಸರ್ವಿಸ್ ಏನಾದ್ರು ಒಂದು ತಗೊಂಡಿದ್ದೀನಿ ಅಂಡ್ ಅದರ ಬದಲಾಗಿ ನಾನು ನಿಮಗೆ ಚೆಕ್ ಅನ್ನ ಕೊಡ್ತಿರೋದು. ಸೊ ಈ ಚೆಕ್ ನೀವು ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡೋದು ನನ್ನ ಅಕೌಂಟ್ ಅಲ್ಲಿ ಇರುವಂತ ದುಡ್ಡನ್ನ ತಗೊಳ್ಳೋದಕ್ಕೆ. ಬಿಕಾಸ್ ನನ್ನ ಕಡೆಯಿಂದ ನಿಮ್ಗೆ ಏನ್ ದುಡ್ಡು ಬರಬೇಕು ಅದ್ರ ಬದಲಾಗಿ ನಾನು ನಿಮಗೆ ಚೆಕ್ ಕೊಡ್ತಿದ್ದೀನಿ, ವೇರ್ ಐ ಆಮ್ ಡೈರೆಕ್ಟಿಂಗ್ ದ ಬ್ಯಾಂಕ್ ಟು ಪೇ ಸೋ ಅಂಡ್ ಸೋ ಅಮೌಂಟ್ ಟು ಯು. ಅಂಡ್ ನೀವು ಬ್ಯಾಂಕ್ಗೆ ಚೆಕ್ ಪ್ರೆಸೆಂಟ್ ಮಾಡಿದಾಗ ನನ್ನ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಥವಾ ಇನ್ಸಫಿಶಿಯಂಟ್ ಬ್ಯಾಲೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಅಥವಾ ಬೇರೆ ಇನ್ಯಾವುದೇ ರೀಸನ್, ಫಾರ್ ಎಕ್ಸಾಂಪಲ್ ಇವಾಗ ಮೈ ಲಿಮಿಟ್ ಚೆಕ್ ನಾನು ಬರೆಯುವಂತ ಲಿಮಿಟ್ ಇರೋದು 1 lakh ಆಗಿರಬಹುದು. ಎವ್ರಿ ಬ್ಯಾಂಕ್ ಹ್ಯಾಸ್ ಸೆಟ್ ಲಿಮಿಟ್. ಅದಕ್ಕಿಂತ ಮೀರಿದಂತ ಚೆಕ್ ಅಮೌಂಟ್ ಆಗಿದ್ರು ಸಹ ಚೆಕ್ ಬೌನ್ಸ್ ಆಗತ್ತೆ. ಸೊ ನಿಮಗೆ ಚೆಕ್ ರಿಟರ್ನಿಂಗ್ ಮೆಮೋ ಕೂಡ ಸಿಗತ್ತೆ ಬ್ಯಾಂಕ್ ಕಡೆಯಿಂದ, ದಟ್ ಯಾಕೆ ಈ ದುಡ್ಡು ನಿಮಗೆ ಕೊಡ್ಬೇಕು ಆಗ್ಲಿಲ್ಲ. ಸೊ ಚೆಕ್ ಡಿಸಾನರ್ ಯಾಕೆ ಆಯ್ತು ಅನ್ನೋದಕ್ಕೆ ಬ್ಯಾಂಕ್ ಇಂದ ಒಂದು ರಿಟರ್ನಿಂಗ್ ಮೆಮೋ ಅಂತ ಸಿಗತ್ತೆ. ಆ ಮೆಮೋ ನಿಮ್ ಕೈಗೆ ಸಿಕ್ಕಿದೆ ಅಂತ ಅಂದಾಗ ಯೋರ್ ಡ್ಯೂಟಿ ಇಸ್ ಪ್ರೈಮರಿಲಿ ದಟ್ ನೀವೊಂದು ನೋಟಿಸ್ ಅನ್ನ ಕಳಿಸಬೇಕಾಗತ್ತೆ. ನೋಟಿಸ್ ಕಳಿಸೋದು ಮ್ಯಾಂಡೇಟರಿ NI ಆಕ್ಟ್ ಅಲ್ಲಿ. ನೀವು ನೋಟಿಸ್ ಕಳಿಸಿ, ಒನ್ಸ್ ದ ನೋಟಿಸ್ ಇಸ್ ಬೀಂಗ್ ರಿಸೀವ್ ಟು ದ ಯಾರು ನಿಮ್ಗೆ ಚೆಕ್ ಕೊಟ್ಟಿದ್ದಾರೆ, ದಟ್ ಇಸ್ ಟು ಮೀ. ಈಗ ನೀವು ನೋಟಿಸ್ ಕಳಿಸಿದಿರಿ ದಟ್ ನೀವು ಇಶ್ಯೂ ಮಾಡಿದಂತ ಸೊ ಅಂಡ್ ಸೊ ಚೆಕ್ ಬೌನ್ಸ್ ಆಗಿದೆ, ದೆನ್ ಇಟ್ಸ್ ಮೈ ಡ್ಯೂಟಿ ದಟ್ ವಿತಿನ್ 15 days ನಾನು ನಿಮಗೆ ಅದರ ರಿಲೇಟೆಡ್ ಇದರ ದುಡ್ಡು ಕೊಡಬೇಕು ಅಥವಾ ಇನ್ನೊಂದು ಚೆಕ್ ಕೊಡಬೇಕು, ಆಕ್ಷನ್ ತಗೊಳ್ಬೇಕು. ಈ 15 days ಅಲ್ಲಿ ನಾನು ಏನೊಂದು ಆಕ್ಷನ್ ತಗೊಳ್ಳಿಲ್ಲ ಅಂತಂದಾಗ ಆನ್ ದ ಎಕ್ಸ್ಪೈರಿ ಆಫ್ 15th day, ದಟ್ ಇಸ್ 16th day, ನಿಮಗೆ ಕಾಸ್ ಆಫ್ ಆಕ್ಷನ್ ರೈಸ್ ಆಗತ್ತೆ, ಸೇಯಿಂಗ್ ದಟ್ ಈ ಕಂಪ್ಲೀಟ್ ಪ್ರಾಸೆಸ್ ಅಲ್ಲಿ ನಿಮಗೊಂದು ಲೀಗಲ್ ಇಂಜುರಿ ಆಗಿದೆ. ಸೊ ಆ ನೋಟಿಸ್ ಸರ್ವ್ ಆಗಿ, ಆ ನೋಟಿಸ್ ಸರ್ವ್ ಆದಂತ 15th day ಲ್ಯಾಪ್ಸ್ ಆದ್ಮೇಲೆನೆ ಕಾಸ್ ಆಫ್ ಆಕ್ಷನ್ ರೈಸ್ ಆಗ್ತಿರೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಅಂಡ್ ಆ ಒಂದು ಕಾಸ್ ಆಫ್ ಆಕ್ಷನ್ ರೈಸ್ ಆದ ಮೇಲೆ ಅಲ್ಲಿಂದ 30 days ಟೈಮ್ ಪೀರಿಯಡ್ ಇದೆ ನಿಮ್ ಹತ್ರ, ಇನ್ ವಿಚ್ ಯು ಹ್ಯಾವ್ ಟು ಫೈಲ್ ಅ ಕಂಪ್ಲೇಂಟ್ ಇನ್ ದ ಕೋರ್ಟ್. ಅಂಡ್ ಈ ಕಂಪ್ಲೇಂಟ್ ನೀವು 30 days ಅಲ್ಲಿ ಮಾಡ್ಲಿಲ್ಲ ಅಂತಂದ್ರೆ ನೀವು ವಿತ್ ಯಾಕೆ ಸೂಟಬಲ್ ರೀಸನ್ಸ್ ಎಕ್ಸೆಟ್ರಾ ಅನಂತರ ನೀವು ಕೇಸ್ ಫೈಲ್ ಮಾಡ್ತಿದ್ರಿ, ಕಂಪ್ಲೇಂಟ್ ರೈಸ್ ಮಾಡ್ತಿದ್ರಿ ಅಂತಂದಾಗ ಯು ವಿಲ್ ಹ್ಯಾವ್ ಟು ಗಿವ್ ಅನ್ ಎಕ್ಸ್ಪ್ಲನೇಷನ್ ಯಾಕೆ ನೀವು ಡಿಲೇ ಆಗಿ ಬಂದ್ರಿ. ಏನಾದ್ರೂ ಸ್ಯಾಟಿಸ್ಫ್ಯಾಕ್ಟರಿ ರೀಸನ್ಸ್ ಅಂತ ಅಂದ್ರೆ ಕೋರ್ಟ್ ಆ ಕೇಸನ್ನ ಎಂಟರ್ಟೈನ್ ಮಾಡುತ್ತೆ. ಸೊ ಇದು ಒಂದು ರೀತಿ ಟೈಮ್ ಲೈನ್ ನಾನು ನಿಮ್ಗೆ ಬೇರಾಗಿ ಹೇಳಿರೋದು. I'll read the section and by which you can understand in a much better manner. So ಈಗ 138 ಅಂತ ಅಂದಾಗ 138, 139, 140, 141 ಇದು ಇಂಪಾರ್ಟೆಂಟ್ ಸೆಕ್ಷನ್ಸ್. ಆಲ್ಸೋ ಒಂದು ಇಂಪಾರ್ಟೆಂಟ್ ಪ್ರಿಸಂಪ್ಷನ್ ಕೂಡ ಸಹ ಕೆಲಸ ಮಾಡುತ್ತೆ ಇಲ್ಲಿ. ಪ್ರಿಸಂಪ್ಷನ್ ಈಸ್ ದಟ್ ಚೆಕ್ ಯಾರ ಹತ್ರ ಇದೆ
ಆ ಚೆಕ್ ಅವರಿಗೇನೆ ಸೇರಿರೋದು. ಬಿಕಾಸ್ ಆಲ್ರೆಡಿ ನಾವು ಓದಿದೀವಿ ಚೆಕ್ ನ ಡೆಫಿನೇಷನ್, ಇಟ್ ಇಸ್ ಅನ್ ಅನ್ಕಂಡೀಷನಲ್ ಆರ್ಡರ್. ಯಾವುದೇ ಕಂಡೀಷನ್ ಅಪ್ಲೈ ಆಗೋದಿಲ್ಲ. ಈಗ ನನ್ನ ಹತ್ರ ಒಂದು ಚೆಕ್ ಇದೆ, ನಾನು ಕಳ್ತನ ಮಾಡಿರಬಹುದು ಅಥವಾ ನನಗೆ ಗಾಳಿಯಲ್ಲಿ ರೋಡಲ್ಲಿ ಎಲ್ಲೋ ಸಿಕ್ಕಿದೆ ಎಕ್ಸೆಟ್ರಾ. ಆ ಚೆಕ್ ನನ್ನ ಕೈಲಿದೆ ಅಂದ್ರೆ ಆ ಚೆಕ್ ನನಗೆ ಸೇರಿರೋದು ಅಂಡ್ ಐ ಆಮ್ ಎಲಿಜಿಬಲ್ ಟು ಡ್ರಾ ದಟ್ ಅಮೌಂಟ್. ಹೇಗ್ ಸಿಕ್ತು ಎಕ್ಸೆಟ್ರಾ ಎಲ್ಲ ಬೇಕಾಗಿಲ್ಲ. ಪ್ರಿಸಂಪ್ಷನ್ ಇದು, ಲೀಗಲ್ ಪ್ರಿಸಂಪ್ಷನ್. ಸೊ ಆ ಪ್ರಿಸಂಪ್ಷನ್ ಕೂಡ ಸಹ ಇಂಪಾರ್ಟೆಂಟ್. ವಿಲ್ ಸಿ ದಟ್. ಅಂಡ್ 138 ಡಿಸಾನರ್ ಆಫ್ ಚೆಕ್ ಫಾರ್ ಇನ್ಸಫಿಷಿಯನ್ಸಿ ಎಕ್ಸೆಟ್ರಾ. ಇನ್ಸಫಿಷಿಯಂಟ್ ಫಂಡ್ಸ್ ಎಕ್ಸೆಟ್ರಾ ಅಂತಂದಾಗ ಲಿಮಿಟ್ ಹೈ ಆಗಿದೆ ಎಕ್ಸೆಟ್ರಾ ಅನ್ನೋದು. ಆಫ್ ಫಂಡ್ಸ್ ಇನ್ ದ ಅಕೌಂಟ್. ಸೊ ಅಕೌಂಟ್ ಅಲ್ಲಿ ಫಂಡ್ಸ್ ರಿಲೇಟೆಡ್. ವೇರ್ ಎನಿ ಚೆಕ್ ಡ್ರಾನ್ ಆನ್ ಅ ಪರ್ಸನ್ ಆನ್ ಅನ್ ಅಕೌಂಟ್ maintained by him with a banker for the payment of any amount of money to another person from out of that bank for the discharge in a whole or in part of any debt or other liability. ಡೆಟ್ ಆಗಿರ್ಬೋದು, ಸಾಲ ತಗೊಂಡಿರೋದಕ್ಕಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಲೈಬಿಲಿಟಿ ದಟ್ ನಾನು ಏನಾದ್ರು ನಿಮ್ಮ ಹತ್ರ ಸರ್ವಿಸಸ್ ತಗೊಂಡಿದ್ದೀನಿ, ಗೂಡ್ಸ್ ತಗೊಂಡಿದ್ದೀನಿ ಅಂಡ್ ಅದರ ಬದಲಾಗಿ ನಾನು ಚೆಕ್ ಕೊಟ್ಟಿದ್ದೀನಿ, ಈಸ್ ರಿಟರ್ನ್ ಬೈ ದ ಬ್ಯಾಂಕ್ ಅನ್ಪೇಯ್ಡ್. ಆಲ್ರೆಡಿ ನಾನು ಈ ಎಲ್ಲ ನಾನು ನಿಮ್ಗೇನು ಎಕ್ಸ್ಪ್ಲೇನ್ ಮಾಡಿದೆ ಒಂದು ನಾರ್ಮಲ್ ಲೇಮನ್ ಭಾಷೆಯಲ್ಲಿ. ದಟ್ ಇಸ್ ಬೀಂಗ್ ರಿಟರ್ನ್ ಹಿಯರ್ either because of amount of the money standing to the credit of the account is insufficient to honor the check or it exceeds the amount arranged to be paid. ಅಥವಾ ನನ್ನ ಬ್ಯಾಂಕ್ ನ ಒಂದು ಸೆಟ್ ಲಿಮಿಟ್ ಏನಿದೆ ಅದಕ್ಕಿಂತ ಜಾಸ್ತಿ ಮೀರಿದಂತದ್ದು. ಸೊ ಹಾಗಾಗಿನೂ ಸಹ ನಿಮಗೆ ದುಡ್ಡು ಸಿಗೋದಿಲ್ಲ. ಫ್ರಮ್ ದ ಅಕೌಂಟ್ ಬೈ an agreement made with that bank, such person shall be deemed to have committed an offense. Clear? So ಈಗ ಈ ತರ ಆದಾಗ ನಿಮಗೆ ಆ ದುಡ್ಡು ಸಿಗ್ಲಿಲ್ಲ ನನ್ನ ಅಕೌಂಟ್ ಇಂದ ಅಂತಂದಾಗ ಇಟ್ ಈಸ್ ಡೀಮ್ಡ್ ದಟ್ ನಾನೊಂದು ಒಫೆನ್ಸ್ ಮಾಡಿದ್ದೀನಿ. ದಟ್ ಇಸ್ ಡಿಸಾನರ್ ಆಫ್ ಚೆಕ್ ಅಂಡ್ ಒಫೆನ್ಸ್ ಕ್ರಿಮಿನಲ್ ನೇಚರ್. ಸೊ ಇದರಲ್ಲಿ ನನಗೆ ಪನಿಷ್ಮೆಂಟ್ ಇದೆ. ಪನಿಷ್ಮೆಂಟ್ ಇಸ್ ಫಾರ್ 2 years ಅಥವಾ ಆ ಚೆಕ್ ನ ಅಮೌಂಟ್ ನ ಡಬಲ್ ಪೇ ಮಾಡಬೇಕು ಅಥವಾ ಎರಡೂ ಮಾಡಬೇಕಾಗಿರುತ್ತೆ. ಸೊ ಒಫೆನ್ಸ್ ಆಗಿದೆ ಅಂಡ್ ಶಾಲ್ ಮ್ಯಾಂಡೇಟರಿಲಿ ವಿತೌಟ್ ಪ್ರೆಜುಡಿಸ್ ಟು any other provision of this act be punished with imprisonment for a term not may be exceeded by 2 years, 2 ವರ್ಷದ ಜೈಲ್ ಶಿಕ್ಷೆ, or with fine which may extend to twice the amount. Clear? So punishment ಇದೆ 2 ವರ್ಷದ ಜೈಲ್ ಶಿಕ್ಷೆ up to 2 years ಅಥವಾ ನನಗೆ ಡಬಲ್ ದ ಅಮೌಂಟ್ ಆಫ್ ಚೆಕ್ ಏನಿದೆ ಅದು, ಆರ್ ವಿತ್ ಬೋತ್ ಅಥವಾ ಎರಡೂ ಸಹ ವಿಧಿಸಬಹುದು. ಬಟ್ ಈ ಒಂದು ಸ್ಪೆಸಿಫಿಕ್ ಏನೀಗ ನಾನು ಸಿನಾರಿಯೋ ಹೇಳಿದೀನಿ, ಈ ಸಿನಾರಿಯೋ ಅಪ್ಲೈ ಆಗೋದು ಕಾಸ್ ಆಫ್ ಆಕ್ಷನ್ ರೇಸ್ ಆದಾಗ ಮಾತ್ರ. ಸೊ ಕಾದರ್ ಹೇಳ್ಕೊಟ್ಟಿದೀವಿ ಪ್ರೊವೈಸೋ, ಪ್ರೊವೈಡೆಡ್. ಈ ಪ್ರೊವೈಡೆಡ್ ಅಲ್ಲಿ 3 ಕಂಡೀಷನ್ಸ್ ಏನಿದೆ, ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಈ ಸ್ಪೆಸಿಫಿಕ್ ಸಿನಾರಿಯೋ ಪನಿಷ್ಮೆಂಟ್ ಅನ್ನೋದು ಅಪ್ಲೈ ಆಗುತ್ತೆ. ಏನು ಸಿನಾರಿಯೋ? ನಥಿಂಗ್ ಕಂಟೈನ್ ಇನ್ ದಿಸ್ ಸೆಕ್ಷನ್ ಶಾಲ್ ಅಪ್ಲೈ ಅನ್ಲೆಸ್. ಅನ್ಲೆಸ್ ಅಂತಂದ್ರೆ ಇದು 3 ಸ್ಯಾಟಿಸ್ಫೈ ಆಗದೆ ನಿಮ್ಗೆ ಚೆಕ್ ಬೌನ್ಸ್ ಆಗಿದೆ ನನಗೆ ಪನಿಷ್ಮೆಂಟ್ ಆಗುತ್ತೆ ಅನ್ನೋದು ಆಗಲ್ಲ. ಫಸ್ಟ್ ಕಂಡೀಷನ್ ಏನು? ಚೆಕ್ ಹ್ಯಾಸ್ ಬಿನ್ ಪ್ರೆಸೆಂಟೆಡ್ ಟು ದ ಬ್ಯಾಂಕ್ ವಿತಿನ್ ಅ ಪೀರಿಯಡ್ ಆಫ್ 6 months. ಇದು 6 months ಅಲ್ಲ, ದಿಸ್ ಹ್ಯಾಸ್ ಬಿನ್ ರೆಡ್ಯೂಸ್ ಟು 3 months ಬೈ ದ RBI ನೋಟಿಫಿಕೇಶನ್ ಇಶ್ಯೂಡ್ ಆನ್ 4th November 2011. ಅದರ ಪ್ರಕಾರ ಇದು 3 months ನ ಟೈಮ್ ಪೀರಿಯಡ್ ಫ್ರಮ್ ದ ಡೇಟ್ ಆನ್ ವಿಚ್ ಇಟ್ ಇಸ್ ಡ್ರಾನ್ ವಿತ್ ಇನ್ ದ ಪೀರಿಯಡ್ ಆಫ್ ಇಟ್ಸ್ ವ್ಯಾಲಿಡಿಟಿ. ಸೊ ನಾನು ನಿಮಗೆ ಚೆಕ್ ಕೊಟ್ಟಿದ್ದೀನಿ ಅಂತಂದಾಗ 3 months ಒಳಗಡೆ, 3 ತಿಂಗಳೊಳಗಡೆ ನೀವು ಅದನ್ನ ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡಬೇಕು. ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, payee or the holder in due course of check as the case may be makes a demand for the payment of the said amount money by giving a notice. Clear? So ನಾನು ನಿಮಗೆ ಚೆಕ್ ಕೊಟ್ಟೆ, 3 months ಒಳಗಡೆ ನೀವು ಅದನ್ನ ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡಿದಿರಿ. ಚೆಕ್ 3 months ಅಂಡ್ ಈ 3 months ಅಲ್ಲಿ ನೀವು ಪ್ರೆಸೆಂಟ್ ಮಾಡಿದ್ರಿ ಅಂಡ್ ನಿಮಗೆ ಬ್ಯಾಂಕ್ ಕಡೆಯಿಂದ ಮೆಮೊ ಸಿಕ್ಕಿದೆ ದಟ್ ಈ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಥವಾ ಇದಕ್ಕಿಂತ ಮೀರಿದ್ದು. ಸೊ ಈಗ ನೀವು ನನಗೆ ನೋಟಿಸ್ ಕಳಿಸಬೇಕಾಗತ್ತೆ ಅಂಡ್ ಆ ನೋಟಿಸ್ ನ ಪೀರಿಯಡ್ ಆಗಿರುತ್ತೆ 15 days. ಸೊ ನಿಮಗೆ ಮೆಮೊ ಸಿಕ್ಕಿದಂತ ದಿನ. ಗಿವಿಂಗ್ ಅ ನೋಟಿಸ್ ಇನ್ ರೈಟಿಂಗ್ ಅಲ್ಲಿ ನೋಟಿಸ್ ಕೊಡ್ಲೇಬೇಕು. ಕಾಲ್ ಮಾಡಿ ಹೇಳೋದು, ವಾಟ್ಸ್ಆಪ್ ಮಾಡಿದ್ವಿ ಅಂತ ಅಲ್ಲ. ಫಾರ್ಮಲ್ ಲೀಗಲ್ ನೋಟಿಸ್ ಟು ದ ಡ್ರಾರ್ ಆಫ್ ದ ಚೆಕ್ within 30 days from the receipt of information by him from the bank regarding the return of check as unpaid. So 3 months ನ ಡ್ಯೂರೇಷನ್ ಅಲ್ಲಿ ನೀವು ಪ್ರೆಸೆಂಟ್ ಮಾಡಿದ್ರಿ ಅಂಡ್ ಅದು ಪ್ರೆಸೆಂಟ್ ಮಾಡಿದ ತಕ್ಷಣ ನಿಮಗೆ ಏನೊಂದು ಗೊತ್ತಾಗಿದೆ ದಟ್ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್. ಸೊ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಆದಾಗ ವಿತಿನ್ 30 days ನೋಟಿಸ್ ಇಶ್ಯೂ ಮಾಡಬೇಕು. ನೋಟಿಸ್ ಇಶ್ಯೂ ಮಾಡೋದಕ್ಕೆ 30 days ನ ಟೈಮ್ ಪೀರಿಯಡ್
ಅಂಡ್ ನೋಟಿಸ್ ಇಶ್ಯೂ ಆಗಿದೆ ಅಂತಂದಾಗ ನೋಟಿಸ್ ಸರ್ವಿಂಗ್ ಪೀರಿಯಡ್ ಬಂದು ನನಗೆ 15 days ಆಗಿರುತ್ತೆ. ಸೊ 15 days ಇಸ್ ನೋಟಿಸ್ ಪೀರಿಯಡ್ ಆಯ್ತಾ. The drawer of such check fails to make the payment of the said amount of the money to the payee as the case may be, the holder in due course of the check within 15 days of the receipt of the said notice. ಸೊ ನೀವು 30 days ನಿಮಗೆ ಆ ಮೆಮೊ ಸಿಕ್ಕಿದ ದಿನದಿಂದ 30 ದಿನದವರೆಗೆ ಟೈಮ್ ಇರುತ್ತೆ ನನಗೆ ನೋಟಿಸ್ ಕಳ್ಸೋದಕ್ಕೆ. ಅಂಡ್ ನನಗೆ ನೋಟಿಸ್ ಸಿಕ್ಕಿದ ದಿನದಿಂದ 15 ದಿನದ ತನಕ ನನ್ನ ಹತ್ರ ಟೈಮ್ ಇದೆ ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ. ರಿಪ್ಲೈ ಮಾಡಲಿಲ್ಲ ಅಂತಂದಾಗ ಈ ದಿನ ನಿಮಗೆ ಕಾಸ್ ಆಫ್ ಆಕ್ಷನ್ ರೈಸ್ ಆಗ್ತಿರೋದು. ಕ್ಲಿಯರ್. ಸೊ ಈ 3 ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕು. ಈ 3 ಕಂಡೀಷನ್ ಫುಲ್ಫಿಲ್ ಆಗಿ ನಿಮಗೆ ಕಾಸ್ ಆಫ್ ಆಕ್ಷನ್ ರೈಸ್ ಆಯ್ತು, ದೆನ್ ನೀವು ಕೇಸ್ ಮಾಡಿ ಕಂಪ್ಲೇಂಟ್ ಮಾಡಿ ಅಂಡ್ ಅದರ ರಿಲೇಟೆಡ್ ನನಗೆ ಪನಿಷ್ಮೆಂಟ್ ಅನ್ನೋದಾಗತ್ತೆ ಫಾರ್ 2 years ಅಥವಾ ಟ್ವೈಸ್ ದ ಅಮೌಂಟ್. ಸೊ ದಟ್ ಈಸ್ ದ ಕಂಪ್ಲೀಟ್ ಚೆಕ್ ಬೌನ್ಸ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಟೈಮ್ ಲೈನ್ ಹಾಗೂ ಪ್ರಾಸೆಸ್. ಈಗ ಇದಕ್ಕೆ ಎಕ್ಸ್ಟ್ರಾ ಏನನ್ನ ನಾವು ನೋಡ್ಬೇಕು ಅಂತಂದ್ರೆ 139 ವಿಚ್ ಇಸ್ ವೆರಿ ಸಿಂಪಲ್. ನಾವು ಆಲ್ರೆಡಿ ಹೇಳಿದಾಗೆ ಪ್ರಿಸಂಪ್ಷನ್ ಇನ್ ಫೇವರ್ ಆಫ್ ಹೋಲ್ಡರ್. ಚೆಕ್ ಯಾರ ಹತ್ರ ಇದೆ ಇಟ್ ಈಸ್ ಪ್ರಿಸ್ಯೂಮ್ಡ್ ದಟ್ ಅದು ಅವರಿಗೆ ಸೇರಿರೋದು ಅಂಟಿಲ್ ಕಾಂಟ್ರರಿ ಈಸ್ ಪ್ರೂವ್ಡ್. ರಿಬಟಬಲ್ ಪ್ರಿಸಂಪ್ಷನ್, ಬಟ್ ನಮಗೆ ಇಟ್ ಇಸ್ ಪ್ರಿಸ್ಯೂಮ್ ದಟ್ ಅದು ಯಾರ ಹತ್ರ ಇದೆಯೋ ಅವರಿಗೆ ಸೇರಿರೋದು. ಪ್ಲಸ್ ಇದಕ್ಕೊಂದು ಡಿಫೆನ್ಸ್ ಕೂಡ ಸಹ ತಗೊಳ್ಳೋದಿಕ್ಕಾಗೋದಿಲ್ಲ. ಡಿಫೆನ್ಸ್ ವಿಚ್ ಮೀನ್ ನಾಟ್ ಬಿ ಅಲೌಡ್. ಯಾವ ರೀತಿ ಡಿಫೆನ್ಸ್ ತಗೊಳಕ್ ಆಗಲ್ಲ ಅಂತಂದ್ರೆ ಇನ್ ಎನಿ ಪ್ರಾಸಿಕ್ಯೂಷನ್ ಅಂಡರ್ ಸೆಕ್ಷನ್ 138 ನ ಕೇಸ್ ನನ್ನ ಮೇಲೆ ಹಾಕಿದ್ದಾರೆ ಅಂತಂದಾಗ ನಾನು ಈ ಚೆಕ್ ನಾನು ಯಾವತ್ತು ಬರ್ದೇ ಇಲ್ಲ ಅನ್ನೋ ಡಿಫೆನ್ಸ್ ಅನ್ನ ನಾನು ತಗೊಳಕ್ ಆಗೋದಿಲ್ಲ. ಬಿಕಾಸ್ ಇಫ್ ಇಟ್ ಈಸ್ ಮೈ ಚೆಕ್ ಲೀಫ್ ಅಂತ ಅಂದಾಗ ಅದರಲ್ಲಿ ನನ್ನ ಬ್ಯಾಂಕ್ ನನ್ನ ಡೀಟೇಲ್ಸ್ ಇದೆ ಅಂತಂದ್ರೆ ಇಟ್ ಈಸ್ ಡೀಮ್ಡ್ ದಟ್ ನಾನೇ ಆ ಚೆಕ್ ಅನ್ನ ಕೊಟ್ಟಿರೋದು. ನನ್ನ ಬದಲಾಗಿ ಬೇರೆ ಯಾರೋ ಚೆಕ್ ಸೈನ್ ಮಾಡಿರ್ಬೋದು, ಫೋರ್ಜರಿ ಎಕ್ಸೆಟ್ರಾ ಆಗಿರಬಹುದು, ಬಟ್ ಆ ಡಿಫೆನ್ಸ್ ನಾನು ತಗೊಳಕ್ ಆಗೋದಿಲ್ಲ. ಕ್ಲಿಯರ್. ಅಂಡ್ ಯಾರ ಹತ್ರ ಇದೆ ಅದು ಅವರಿಗೆ ಸೇರಿರೋದು. ಪ್ರಿಸಂಪ್ಷನ್. ಆಫೆನ್ಸ್ ಬೈ ಕಂಪನೀಸ್ ಸ್ಕಿಪ್ ಮಾಡ್ಕೋಬಹುದು. ನೆಕ್ಸ್ಟ್ ನಮಗೆ ಜ್ಯೂರಿಸ್ಡಿಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್ ಅಂತ ಅಂದಾಗ ಈ ಸ್ಪೆಸಿಫಿಕ್ ಒಫೆನ್ಸ್ಗೆ ಕಾಗ್ನಿಸೆನ್ಸ್ ತಗೊಳ್ಳೋದಕ್ಕೆ ಆಗೋದು ಬರೀ ಮೆಟ್ರೋಪಾಲಿಟನ್ ಮಜಿಸ್ಟ್ರೇಟ್ ಅಥವಾ ಜುಡಿಷಿಯಲ್ ಮಜಿಸ್ಟ್ರೇಟ್ ಫಸ್ಟ್ ಕ್ಲಾಸಿಗೆ ಮಾತ್ರ. ದಿಸ್ ಒಫೆನ್ಸ್ ಚೆಕ್ ಬೌನ್ಸ್ ಕೇಸ್ ಅಂತ ಅಂದಾಗ JMFC ಕೋರ್ಟ್ಗೆನೆ ಜ್ಯೂರಿಸ್ಡಿಕ್ಷನ್ ಇರೋದು. ಸಚ್ ಕಂಪ್ಲೇಂಟ್ ಈಸ್ ಮೇಡ್ ವಿತ್ ಇನ್ 1 month ಆಫ್ ದ ಡೇಟ್ ಆನ್ ವಿಚ್ ದ ಕಾಸ್ ಆಫ್ ಆಕ್ಷನ್ ಅರೈಸಸ್ ಅಂಡರ್ ಕ್ಲಾಸ್ C ಆಫ್ ಪ್ರೊವೈಸೋ ಆಫ್ 138. ಸೊ ಈಗ ನಾನು ನಿಮಗೇನು ಹೇಳಿದೆ ಮೇಲೆ ದಟ್ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಕಾಸ್ ಆಫ್ ಆಕ್ಷನ್ ಅರೈಸ್ ಆಯ್ತು ಈ ದಿನ, ಇಲ್ಲಿಂದ ನಿಮ್ ಹತ್ರ 1 month ಅಂತಂದ್ರೆ 31 days ಆರ್ 30 days, ಬಟ್ ಸ್ಪೆಸಿಫಿಕಲಿ 1 month ಅನ್ನುವಾಗ ಬೇರಾಕ್ ನ ಲ್ಯಾಂಗ್ವೇಜ್ ಅನ್ನೇ ಫಾಲೋ ಮಾಡಬೇಕು. ಸೊ ಇಟ್ ಇಸ್ ಅಬೌಟ್ 1 month. ಸೊ 1 month ಅಲ್ಲಿ ನೀವು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ಕ್ಲಿಯರ್. ಸೊ ಈ ಕಂಪ್ಲೀಟ್ ಟೈಮ್ ಲೈನ್ ಇನ್ನು ಕ್ಯಾರಿ ಆನ್ ಆಗ್ತಿದೆ. ಇಲ್ಲಿ 1 month ಅಲ್ಲಿ ನೀವು ಆ ಕೇಸ್ ಅನ್ನ ಫೈಲ್ ಮಾಡಬೇಕು. ಅಂಡ್ 1 month ಅಲ್ಲಿ ಮಾಡಲಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಗಿವ್ ಸಫಿಷಿಯಂಟ್ ರೀಸನ್ಸ್ ಯಾಕೆ ಅದನ್ನ ಮಾಡಲಿಲ್ಲ ಅಂಡ್ ಕೋರ್ಟ್ ಅದಕ್ಕೆ ಸ್ಯಾಟಿಸ್ಫೈ ಆಗಬೇಕು. ಸೊ ಅಂಡ್ ಯಾರಿಗೆ ಜ್ಯೂರಿಸ್ಡಿಕ್ಷನ್ ಇದೆ JMFC ಕೋರ್ಟ್ಗೆ ಮಾತ್ರನೇ ಜ್ಯೂರಿಸ್ಡಿಕ್ಷನ್ ಇರೋದು. JMFC ಅಥವಾ MM ಕೋರ್ಟ್ಗೆ ಅಂಡ್ ಅದಕ್ಕಿಂತ ಮೇಲಿನ ಕೋರ್ಟ್ಗೆ, ಅದಕ್ಕಿಂತ ಕೆಳಗಡೆ ಕೋರ್ಟ್ ಅಲ್ಲ. ನೋ ಕೋರ್ಟ್ ಇನ್ಫೀರಿಯರ್ ಟು ಇಟ್. ಕ್ಲಿಯರ್. ಸೊ ವ್ಯಾಲಿಡೇಷನ್, ಟ್ರಾನ್ಸ್ಫರ್, ಪೆಂಡಿಂಗ್ ಕೇಸಸ್ ಎಕ್ಸೆಟ್ರಾ. ಈ ಫರ್ದರ್ ನೀವೊಂದು ಕೇಸನ್ನ ಅಂಡ್ ಈ ಕೇಸಸ್ ಏನಿದೆ 143 ಪ್ರಕಾರ ಸಮ್ಮರಿ ಟ್ರಯಲ್ ನಡೆಯುತ್ತೆ ಚೆಕ್ ಬೌನ್ಸ್ ಕೇಸಲ್ಲಿ. ಸೊ ದೀಸ್ ಚೆಕ್ ಬೌನ್ಸ್ ಕೇಸಸ್ ಏನು ದಿಸ್ ಹ್ಯಾಸ್ ಟು ಬಿ ಡಿಸ್ಪೋಸ್ಡ್ ಆಫ್ ಇನ್ ಅ ಸಮ್ಮರಿಲಿ ಮ್ಯಾನರ್ ಅಂಡ್ imprisonment for a term not exceeding 1 year, amount of fine exceeding 5,000 rupees. Just give a reading. Summary process ಅಲ್ಲಿ ನಮಗೆ ಈ ಎಲ್ಲ ಕೇಸಸ್ ಡಿಸ್ಪೋಸ್ ಆಗುವಂಥದ್ದು. ಸೊ ದಿಸ್ ಈಸ್ ಅಬೌಟ್ ಯೋರ್ ಚೆಕ್ ಬೌನ್ಸ್ 138 ಅಂಡ್ ವೆರಿ ಇಂಪಾರ್ಟೆಂಟ್ ಟೈಮ್ ಲೈನ್ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಹಲವಾರು ಕೇಸ್ ಲಾಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಈ ಒಂದು ಸ್ಪೆಸಿಫಿಕ್ ಕೇಸ್ ಲಾ ಈ ವರ್ಷದ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗೂ ಸಹ ಇಂಪಾರ್ಟೆಂಟ್ ಆಗಬಹುದು ಅಥವಾ ಯಾವುದೇ ಒಂದು ಎಕ್ಸಾಮಿಗೆ. ಇಟ್ ಈಸ್ ಅಬೌಟ್ ಬನ್ಸಲ್ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ವರ್ಸಸ್ ರಾನಾ ಮಿಲ್ಕ್ ಫುಡ್ ಪ್ರೈವೇಟ್ ಲಿಮಿಟೆಡ್, ಸುಪ್ರೀಂ ಕೋರ್ಟ್ ನ ಕೇಸ್ ರಿಲೇಟೆಡ್ ಟು ಚೆಕ್ ಬೌನ್ಸ್ ಮ್ಯಾಟರ್ ಅಂಡ್ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಸೊ ನಿಮಗೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಯಾವ್ದೊಂದು ಎಕ್ಸಾಮಿಗೆ ಕೇಸಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದಾಗ NI ಆಕ್ಟ್ ಚೆಕ್ ಬೌನ್ಸ್ಗೆ ಇದು ರೀಸೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಸೊ ಹಾಗಾಗಿ ಈ ಒಂದು ಜಡ್ಜ್ಮೆಂಟ್ ನ ನೆನ್ಪಿಟ್ಕೊಳ್ಳಿ. ಕ್ಲಿಯರ್. ಸೊ ಇದಿಷ್ಟು ಆಗಿತ್ತು ನಿಮಗೆ NI ಆಕ್ಟ್ ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಹಾಗೆ ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀರಿ ಅಂತಂದ್ರೆ ನಿಮಗೆ ಅರ್ಥ ಆಗಿದೆ, ಏನಾದರೂ ಇಷ್ಟ ಆಗಿದೆ ಅನ್ನೋದಾದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್ ಅಂಡ್ ಆಲ್ಸೋ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ಈ ಟಾಪಿಕ್ ಸ್ಪೆಸಿಫಿಕ್ ಆಗಿ ಬರೀ ಲಾ ಸ್ಟೂಡೆಂಟ್ಸ್ ಅಂತ ಅಷ್ಟೇ ಅಲ್ಲ,
ಎಲ್ಲರಿಗೂ ಇಂಪಾರ್ಟೆಂಟ್ ಆಗುವಂಥದ್ದು. ನೀವು ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಆಗಿರಲಿ, ಸಾಮಾನ್ಯ ಒಂದು ನಾರ್ಮಲ್ ನಾಗರಿಕರಂತಂದ್ರೂ ಇದು ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ ಆಗಿರುತ್ತೆ. ಸೊ ಹಾಗಾಗಿ ಡೂ ಶೇರ್ ದಿಸ್ ವಿಡಿಯೋ ವಿತ್ ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್.